ದಾವಣಗೆರೆಯ ದುರ್ಗಾಂಬಿಕಾ ದೇವಿ ಜಾತ್ರೆಯಲ್ಲಿ ಹುಚ್ಚಾಟವನ್ನ ಮೆರೆಯಲಾಗಿತ್ತು. ಜನರ ಮೇಲೆ ಹಲ್ಲೆ ಮಾಡಿದ ಯುವಕ ಹೇಮಂತ್ ಅಂತ ಆತನ ಹೆಸರು. ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಬಸವನಗರ ಠಾಣೆ ಪೊಲೀಸರು ಹೇಮಂತ್ನನ್ನ ಬಂಧಿಸಿದ್ದಾರೆ. ಕೋಣ ಕಡಿಯುವಂತ ಅಂದ್ರೆ ಪ್ರಾಣಿ ಬಲಿ ಕೊಡಂಗಿಲ್ಲ, ಕೋಣ ಕಡಿಯಂಗಿಲ್ಲ, ನಿಷೇಧ ಇದೆ. ಅದಾಗಿಯೂ ಕೂಡ ಕದ್ದು ಮುಚ್ಚಿ ಕೋಣ ಬಲಿ ಕೊಡಲಾಗಿತ್ತು ಅಂತೇಳಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಅದನ್ನ ರೆಕಾರ್ಡ್ ಮಾಡಕ್ಕೆ ಜನ ಮುಗಿಬಿದ್ದು ಹೋಗಿದ್ರಲ್ಲ, ಅಲ್ಲಿ ವಿಡಿಯೋ ರೆಕಾರ್ಡ್ ಯಾರು ಮಾಡಬೇಡಿ ಅಂತ ಹೇಳಿ ತಾಕೀತನ್ನ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಮತ್ತೆ ಆ ದೇವರಿಗೆ ಬಲಿ ಕೊಟ್ಟಂತ ಪ್ರಾಣಿ ಕಾಲಿಂದ ಈತ ಸಿಕ್ಕ ಜನರ ಮೇಲೆ ಮೊಬೈಲ್ ಹಿಡ್ಕೊಂಡು ಯಾರೆಲ್ಲ ರೆಕಾರ್ಡ್ ಮಾಡಕ್ ಟ್ರೈ ಮಾಡ್ತಿದ್ರು ಅವ್ರ ಮೇಲೆಲ್ಲ ಹಲ್ಲೆಯನ್ನ ಮಾಡಿದ್ದ. ಅದನ್ನು ವಿಡಿಯೋ ಮಾಡಲಾಗಿತ್ತು. ಆ ವಿಡಿಯೋ ಆಧರಿಸಿ ಆರೋಪಿ ಹೇಮಂತ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಭಾಗದಲ್ಲಿ ನಡೆಯುವಂತ ಅತಿ ದೊಡ್ಡ ಜಾತ್ರೆ ದುರ್ಗಾಂಬಿಕಾ ಜಾತ್ರೆ. ಆ ಜಾತ್ರೆಯಲ್ಲಿ ಪ್ರಾಣಿ ಬಲಿ ನಿಷೇಧ ಇದೆ. ಅದರಲ್ಲೂ ಕೋಣ ಎಲ್ಲ ಇತ್ತೀಚಿನ ವರ್ಷದಲ್ಲಿ ಕಡಿಯಂಗೆ ಇಲ್ಲ. ಈ ಹಿಂದೆ ಸಂಪ್ರದಾಯ ನಡೀತಾ ಇತ್ತು, ಇಲ್ಲ ಅಂತಲ್ಲ, ಬಟ್ ಅದಕ್ಕೆ ಕಡಿವಾಣ ಈಗ ಬಿದ್ದಿದೆ. ಆದರೂ ಕೂಡ ಕದ್ದು ಮುಚ್ಚಿ ಸಂಪ್ರದಾಯ ಮುರಿಬಾರ್ದು ಅಂತ ಹೇಳಿ ಪ್ರಾಣಿ ಬಲಿ ಕೊಡಲಾಗಿತ್ತು. ಈ ಸುದ್ದಿ ತಿಳಿತಾ ಇದ್ದಂಗೆ ಸಾಕಷ್ಟು ಯುವಕರು ಆ ಪ್ರಾಣಿ ಬಲಿ ಕೊಡುವಂಥ ವಿಡಿಯೋನ ರೆಕಾರ್ಡ್ ಮಾಡೋಣ ಅಂತ ಅಲ್ಲಿ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಬಲಿ ಕೊಟ್ಟ ಪ್ರಾಣಿಯ ಕಾಲ್ನಲ್ಲೇ ಸಿಕ್ಕವರ ಮೇಲೆ ಈ ಆರೋಪಿ ಹೇಮಂತ್ ಹಲ್ಲೆಯನ್ನ ಮಾಡಿದ್ದ. ಇದೇ ವಿಡಿಯೋ ಆಧರಿಸಿ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಫಸ್ಟ್ ಜಗಳ ಶುರುವಾಗಿ ಬ್ಯಾಟ್ನಿಂದ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದಿರೋ ಘಟನೆ. ಕುಡಿದ ನಶೆಯಲ್ಲಿ ಪುಂಡರು ಗುಂಪು ಸೇರ್ಕೊಂಡಿದ್ರು. ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಂತ ವ್ಯಕ್ತಿಗೆ ಆವಾಜ್ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವ್ಯಕ್ತಿ ಮೇಲೆ ಆ ಗುಂಪು ಹಲ್ಲೆ ಮಾಡಿದೆ. ಅರುಣ್ ಬೆನ್ನಿ ಎಂಬಾತನ ಮೇಲೆ ಪುಂಡರ ಗ್ಯಾಂಗ್ ಹಲ್ಲೆ ಮಾಡಿದೆ. ಎಫ್ಐಆರ್ ದಾಖಲಾಗಿದೆ ಈ ಪುಂಡರ ಮೇಲೆ. ಆದರೆ ಇವರನ್ನ ಬಂಧಿಸಿಲ್ಲ ಜಾಲಹಳ್ಳಿ ಪೊಲೀಸರು. ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲ್ ಹಾಕಿಸ್ಕೊಳ್ತಿದ್ದ ವ್ಯಕ್ತಿ ಮೇಲೆ ಈ ಪುಂಡರ ಗುಂಪು ಹೋಗಿ ಏಕಾಏಕಿ ಜಗಳ ಶುರು ಮಾಡಿದೆ. ಆಮೇಲೆ ಸಿಕ್ಕ ವಸ್ತುಗಳಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಅರುಣ್ ಬೆನ್ನಿ ಎಂಬಾತನ ಮೇಲೆ ಪುಂಡರು ಈ ರೀತಿ ಹಲ್ಲೆಯನ್ನ ಮಾಡಿರೋದು. ಪ್ರಕರಣ ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿದೆ. ಆದರೆ ಆರೋಪಿಗಳ ಬಂಧನವನ್ನ ಇದುವರೆಗೂ ಪೊಲೀಸರು ಮಾಡಿಲ್ಲ. ಇದು ಸಿಸಿಟಿವಿ ಫುಟೇಜ್ ನೋಡಿ. ವ್ಯಕ್ತಿಯೊಬ್ರು ತಂಪಾಡಿ ತಾವು ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದಾರೆ ಅಲ್ಲಿ. ಆಗ ಈ ಪುಂಡರ್ ಗುಂಪು ಅಲ್ಲೇ ಇತ್ತು. ಯಾವ ಕಾರಣಕ್ಕೆ ಜಗಳ ಶುರು ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಮೇಲೆ ಸುಮ್ಮನೆ ಕಿರಿಕ್ ತೆಗೆದು ಫಸ್ಟು ಬ್ಯಾಟಲ್ ಹೊಡೆದಿದ್ದಾರೆ. ಆಮೇಲೆ ಮನಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಾಂಧಲೆಯನ್ನ ಮಾಡಿದ್ದಾರೆ. ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ಕಂಪ್ಲೇಂಟ್ ಆಗಿದೆ, ಎಫ್ಐಆರ್ ಕೂಡ ಆಗಿದೆ. ಆದರೆ ಈ ಪುಂಡರ ಅರೆಸ್ಟ್ ಯಾಕಾಗಿಲ್ಲ ಅಂತೇಳಿ ಪ್ರಶ್ನೆ ಉದ್ಭವ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತ ಗಲಾಟೆ ಇದು. ಶಾಲೆಯಲ್ಲಿ ವಿದ್ಯಾರ್ಥಿ ಕೂದಲನ್ನ ಕಟ್ ಮಾಡಿದ್ದಾರೆ. ಟೀಚರ್ಸ್ ಕೂದಲು ಜಾಸ್ತಿ ಬಿಟ್ಟಿದ್ದಾನೆ ಅಂತ ಹೇಳಿ ಕೂದಲನ್ನ ಕಟ್ ಮಾಡಿದ್ದಾರೆ. ಸಿಂಧನೂರು ಪಟ್ಟಣದ ಹೋಲಿ ಶಾಲೆಯಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ ಇದು. ಸರ್ಟನ್ ರೂಲ್ಸ್ ಎಲ್ಲ ಇರುತ್ತೆ ಸ್ಕೂಲಲ್ಲಿ. ತುಂಬಾ ಉದ್ದ ಕೂದಲೆಲ್ಲ ಬಿಡಂಗಿಲ್ಲ, ಪೋಷಕರು ಇದ್ರ ಬಗ್ಗೆ ನೋಡ್ಕೋಬೇಕು. ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ, ಟೀಚರ್ಸೇ ಕಟ್ ಮಾಡಿಬಿಟ್ಟಿದ್ದಾರೆ. 5ನೇ ತರಗತಿಯಲ್ಲಿ ಓದ್ತಾ ಇದ್ದ ಮೊಹಮ್ಮದ್ ತಾಹಿರ್ ಅಂತ ಕೂದಲನ್ನ ದೈಹಿಕ ಶಿಕ್ಷಕಿ ಹಾಗೂ ಫಾದರ್ ಕಟ್ ಮಾಡಿದ್ದಾರೆ. ಮಗನ ಕೂದಲನ್ನ ಯಾಕೆ ಕಟ್ ಮಾಡಿದ್ರಿ ಅಂತೇಳಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಚಾರಿಸೋಕೆ ಪೋಷಕರು ಹೋಗಿದ್ದಾರೆ, ನಮ್ಮ ಮಗನ ಕೂದಲು ಯಾಕೆ ಕಟ್ ಮಾಡಿದ್ರಿ ಅಂತ ಹೇಳಿ. ಆ ಟೈಮ್ನಲ್ಲಿ ಪೋಷಕರ ಜೊತೆಯಲ್ಲೂ ಕೂಡ ಸ್ಕೂಲ್ ಸಿಬ್ಬಂದಿ ಅನುಚಿತವಾಗಿ ವರ್ತನೆಯನ್ನ ಮಾಡಿದಾರಂತೆ. ಫಾದರ್ ಜ್ಞಾನಪ್ರಕಾಶ್ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಪೋಷಕರು. ನನ್ನ ಮಗ ಇದು 1ನೇ ಕ್ಲಾಸ್ ಇರುತ್ತೆ, ಇವಾಗ 5ನೇ ಕ್ಲಾಸ್ ಓದ್ತಾ ಇರೋದು. ಇನ್ನೂವರೆಗೆ ಕಟಿಂಗ್ ಬಗ್ಗೆ ಯಾವುದು ಒಂದು ರಿಮಾರ್ಕ್ ಬಂದಿಲ್ಲ. ನಾನು ಆ ತರ ಕಟಿಂಗ್ ಅನ್ನು ಮಾಡ್ಸಕ್ ಹೋಗೋದಿಲ್ಲ. ಹಿಂಗ್ ಹಿಡಿದ್ರೆ ಕೈ ಸಿಗಲ್ಲ ಕೂದಲ, ಆ ತರ ಇರ್ತಾವ. ನನ್ನ ಮಕ್ಕಳದಾಯ್ತು, ನಮ್ಮದಾಯ್ತು, ನಾವು ಮಾಡ್ಕೊಳ್ಳೋದು ಕಟಿಂಗ್ಗೆ ಅದ್ಯಾವ್ದು ಪಂಕ್ ಕಟಿಂಗ್, PC ಕಟಿಂಗ್ ಅಂತಾರ, ಆ ತರ ಮಾಡಿಸ್ಕೊಂಡು ಸ್ಕೂಲ್ ಪ್ರಕಾರ ಯಾವ್ದು ಇರ್ಬೇಕು ಆ ತರ ಮಾಡಿಸ್ಕೊಂಡ್ ಬರ್ತೀವಿ. ಹುಡುಗರಿಗೆ ಬಂದ್ರೆ ನಾವೇ ಬಿಟ್ಟು ಹೋಗೋದು, ಕರ್ಕೊಂಡು ಹೋಗೋದು. ಏನ ನಿನ್ನೆ ಕೂದಲ ಹೆಚ್ಚಾಗ್ಯಾವ ಅಂತ ಹೇಳಿದ್ರ, ಹೆಚ್ಚಾಗ್ಯಾವ ಅಂತ ಹೇಳಿ ಕಟಿಂಗ್ ಇವರೇ ಸ್ಕೂಲ್ ಒಳಗೆ ಕಟಿಂಗ್ ಮಾಡ್ಯಾರ. ಹಿಡಿದು PT ಮಿಸ್ ಆಮೇಲೆ ಫಾದರ್ ಆದವನು ಈ ತರ ಬಳ್ಳಿಂದ ಹಿಡಿದು ಹಿಂಗ್ ಹೊಡೆದಾನ ಹುಡುಗ. ಇದೆಲ್ಲ ಗುಳಿ ಎತ್ ಕೇಸಿ ನಾವು ನಿನ್ನೆ ಮನ್ಯಾಗ ಕುಂತ ಅವ್ರ ಅಜ್ಜ ಹಚ್ಚಿ ನಾವು ಕುಂತು ತಿಕ್ಕಿದ್ವಿ. ತಿಕ್ಕಿದ ಮ್ಯಾಗ ಕಡಿಮೆ ಆಗಿದೆ. ಏನಾರ ಆಯ್ತಂತಂದ್ರೆ ಹುಡುಗ ಏನ್ ಹೈಸ್ಕೂಲ್ ಹುಡುಗ ನನ್ನ ಮಗ ಏನಾರ ಇವಾಗ ನನ್ನ ಮಗ ಇದು